ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ನಾನು ಕಾಸಿಮಪ್ಪ, ರಿಯಲ್ ಲರ್ನಿಂಗ್ ಕೋಚಿಂಗ್ ಸೆಂಟರ್ ಸಿಂಧೂರು ವತಿಯಿಂದ ಆತ್ಮೀಯ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ, ದಿನಾಂಕ 15/2/2025 ಅಂದ್ರೆ ನಿನ್ನೆ ರವಿವಾರದಂದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂತ ಒಂದು ಸೆಷನ್ ಇದು. ಈ ಒಂದು ಸೆಷನ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಾನು ಕನ್ನಡ ಕುರಿತು ಪ್ರತಿಯೊಂದು ಪ್ರಶ್ನೆ ಸಂಖ್ಯೆ 1ರಿಂದ ಹಿಡಿದು 20ರವರೆಗೆ ಬಿಡಿಸ್ತಾ ಬರ್ತೇನೆ. ಎಲ್ಲಾ ಒಂದು ಪ್ರಶ್ನೆಗಳನ್ನ 100% ಪರ್ಫೆಕ್ಟ್ ಆನ್ಸರ್ಸ್ ನ ನೀಡ್ತಾ ಬರ್ತೀನಿ. ನೋಡ್ತಾ ಹೋಗೋಣ. ಈ ಒಂದು ಬುಕ್ಲೆಟ್ ನ ಸೀರೀಸ್ ಬಂದು ವರ್ಷನ್ ಕೋಡ್ A1. ಓಕೆ, A1 ವರ್ಷನ್ ಕೋಡ್ ಮೊದಲನೇ ಅವಧಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಬರ್ತೀನಿ. ಕನ್ನಡ ವಿಭಾಗದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಬರೋಣ. ಓಕೆ, ಮೊದಲನೇದಾಗಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆಗಳನ್ನು ಬರೆದುಬಿಡ್ತೀನಿ ನಾನು. ಪ್ರಶ್ನೆಗಳು ಇಲ್ಲಿ ಈ ಕಡೆ ಕೀ ಆನ್ಸರ್ಸ್, ಕೀ ಉತ್ತರ ಒಂದೊಂದಾಗಿ ನೋಡ್ತಾ ಬರೋಣ. ಒಂದನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ. ಆಪ್ಷನ್ಸ್ ಬಂದ್ಬಿಟ್ಟು ಯಾವ್ಯಾವ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅವರು. ಸಿಂಹ, ಕಂದ, ಪುನಃ, ಸಂಪಿಗೆ. ವಿದ್ಯಾರ್ಥಿಗಳ ನಿಮ್ಗೆಲ್ಲರೂ ಗೊತ್ತಾಗುತ್ತಾ ವಿಸರ್ಗ ಅಂದ್ರ ಆಹಾ. ಕೊನೆಯದಾಗಿ ಇಲ್ಲಿ ಆಪ್ಷನ್ ಬಂದ್ಬಿಟ್ಟಿದೆ ಪುನಃ ಎಂಬುವ ಒಂದು ಆಯ್ಕೆ ಸರಿಯಾಗಿರುತ್ತೆ. ಇದು ವಿಸರ್ಗ ಪದ ಪುನಃ. ಕಂದ ಅಲ್ಲ, ಸಂಪಿಗೆ ಅಲ್ಲ, ಸಿಂಹನೂ ಅಲ್ಲ. ಎರಡನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವುದು? ಆಯ್ಕೆಗಳು ಈ ರೀತಿಯಾಗಿದೆ. ವಿಜಾತಿ ಒತ್ತಕ್ಷರಗಳು: ಅಕ್ಕಪಕ್ಕ ಸಜಾತಿ, ರಕ್ಕಸ ಸಜಾತಿ, ಹೆಬ್ಬಂಡೆ ಸಜಾತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, 4ನೇ ಆಯ್ಕೆ ಯಾವುದು? ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಜ್ಞೆ. ಆಜ್ಞೆ ಎಂಬುದು ಇದು ವಿಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಒತ್ತಾಕ್ಷರ, ಸಂಯುಕ್ತಾಕ್ಷರ ಎರಡು ಒಂದೇ. ನೆಕ್ಸ್ಟ್ ಬಂದ್ಬಿಟ್ಟು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಕರಿತೀವಿ ಅಂಕಿತ ನಾಮ. ಸಪೋಸ್ ಸಿಂಧನೂರು, ಇದು ಒಂದು ಗುರುತಿಗೆ ಇಟ್ಟುಕೊಂಡ ಹೆಸರು. ಸಪೋಸ್ ನನ್ನ ಹೆಸರು ಕಾಸಿಮಪ್ಪ, ಇದು ಒಂದು ಅಂಕಿತ ನಾಮ. ಗುರುತಿಗಾಗಿ ಮತ್ತು ವ್ಯವಹಾರಕ್ಕಾಗಿ ಇಟ್ಟುಕೊಂಡಂತ ಹೆಸರುಗಳನ್ನು ಏನಂತ ಕರಿತೀವಿ ನಾವು? ಅಂಕಿತ ನಾಮ ಅಂತ ಕರಿತೀವಿ. ಅನ್ವರ್ಥ ನಾಮಗಳು ಅಲ್ವೇ ಅಲ್ಲ, ರೂಢನಾಮ ಅಲ್ಲ, ವಸ್ತುವಾಚಕವೂ ಅಲ್ಲ. ಸರಿಯಾದ ಉತ್ತರ ಅಂಕಿತ ನಾಮ. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಕಿತ ನಾಮ. ಅಂಕಿತ ನಾಮ. 4ನೇ ಪ್ರಶ್ನೆಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಕಾಂಚನ ಸುಂದರ ಹುಡುಗಿ. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ವ್ಯಾಕರಣಾಂಶ. ಅಡ್ಡಗೆರೆ ಯಾವುದು ಕೇಳಿದ್ರೆ ಗೊತ್ತಾ? ಸುಂದರ ಎಂಬ ಪದಕ್ಕೆ ಅಡ್ಡಗೆರೆ ಎಳೆದಿದ್ದಾರೆ. ಸುಂದರ ಒಂದು ಏನು? ಇಟ್ ಈಸ್ ಆನ್ ಅಡ್ಜೆಕ್ಟಿವ್, ಕ್ರಿಯಾ ವಿಶೇಷಣ, ರೈಟ್? ಹಾಗೆ ಗುಣ ವಿಶೇಷಣ, ಗುಣ ವಿಶೇಷಣ ಅಂತ ಕರಿತೀವಿ. ಗುಣ ವಿಶೇಷಣ. ಹುಡುಗಿ ಹೇಗಿದ್ದಾಳೆ ಅಂತ ಹೇಳಿದ್ರೆ ಸುಂದರವಾಗಿದ್ದಾಳೆ. ದೇರ್ ಇಸ್ ಅ ಸ್ಪೆಷಾಲಿಟಿ ಇದೆ, ರೈಟ್? ಹಾಗಾಗಿ ಈ ಒಂದು 4ನೇ ಪ್ರಶ್ನೆಗೆ ಸುಂದರ ಎಂಬುದು ಗುಣ ವಿಶೇಷಣ. ಸುಂದರ ಎಂಬುದು ಗುಣ ವಿಶೇಷಣ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, ಬೆಟ್ಟದವರೆ. ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬೆಟ್ಟದ ಪ್ಲಸ್ ತಾವರೆ. ಬೆಟ್ಟ ಪ್ಲಸ್ ತಾವರೆ ಅಲ್ಲ, ರಾಂಗ್. ಆಪ್ಷನ್ 3 ಬೆಟ್ಟ ಪ್ಲಸ್ ದಾವರೆ, ತಪ್ಪು. ಆಪ್ಷನ್ 4 ಬೆಟ್ಟದ ಪ್ಲಸ್ ದಾವರೆ, ತಪ್ಪು. ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದವರೆ, ರೈಟ್? 6ನೇ ಪ್ರಶ್ನೆ, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಗದಪಗಳು ಬರುತ್ತವ. ಹಾಗಾದ್ರೆ ಉತ್ತರ 3
ಗದಗಳು ಆದೇಶವಾಗಿ ಬಂದ್ರೆ ಆದೇಶ ಸಂಧಿ. ದಟ್ಸ್ ರೈಟ್. ನೆಕ್ಸ್ಟ್ 7ನೇ ಪ್ರಶ್ನೆ, ಬಿ.ವಿ. ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ರವರ ಈ ಭಾಷೆಯ ನಾಟಕವನ್ನು ಪಂಜರ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಯಾವ ಭಾಷೆ? ದಟ್ ಈಸ್ ಬಂಗಾಳಿ. ಯಾವ ವಿದ್ಯಾರ್ಥಿಗಳೇ? 7ನೇ ಪ್ರಶ್ನೆಗೆ ಉತ್ತರ ಬಂಗಾಳಿ. 8ನೇ ಪ್ರಶ್ನೆಗೆ ಹೋಗೋಣ. ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿಗೆ ಬರೆಯುವ ಪತ್ರವು ಈ ವಿಧದ ಕ್ರಮವನ್ನು ಏನ್ ಮಾಡ್ತೀವಿ ನಾವು? ಏನೇ ಒಂದು ಮನವಿ ಮಾಡ್ತೀವಿ. ಈಗ ಸರ್ಕಾರಿ ಕಚೇರಿಗಳಿಗೆ ಗ್ರಾಮ ಪಂಚಾಯತಿ ಒಂದು ಸರ್ಕಾರಿ ಕಚೇರಿ, ತಹಸೀಲ್ದಾರ್ ಕಚೇರಿಗಳು ತಹಸೀಲ್ದಾರ್ ಕಚೇರಿ ಕೂಡ ಒಂದು ಪಬ್ಲಿಕ್ ಒಂದು ಆಫೀಸ್. ಅವುಗಳಿಗೆ ನಾವೇನ್ ಮಾಡ್ತೀವಿ? ನಮ್ಮ ಸಮಸ್ಯೆಗಳನ್ನ ಪತ್ರದ ಮೂಲಕ ಬರೆಯುವುದಕ್ಕೆ ನಾವೇನು ಕರಿತೀವಿ? ಮನವಿ ಪತ್ರ ಅಂತ ಹೇಳಿ ಕರೀತಾರೆ. ಅದು ಬಿಟ್ಟು ವೈಯಕ್ತಿಕ ಪತ್ರನೂ ಅಲ್ಲ, ಜಾಹೀರಾತು ಪತ್ರನೂ ಅಲ್ಲ, ಪತ್ರಿಕಾ ಮನವಿ ಪತ್ರನೂ ಕೂಡ ಅಲ್ಲ. ಏನಂತ ಹೇಳಿದ್ರೆ ಅದರ ಮನವಿ ಪತ್ರ. ಎಸ್, ಮನವಿ ಪತ್ರ. ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಏನಿದೆ ಅಂತ ಹೇಳಿದ್ರ ಪ್ರಶ್ನೆ ಸಂಖ್ಯೆ 9 ಏನಿದೆ ಅಂತ ಹೇಳಿದ್ರ ದಂಡ ಈ ಪದದ ನಾನಾರ್ಥಕ ನಾನಾರ್ಥದ ಸರಿಯಾದ ಜೋಡಿ ಯಾವುದು? ದಂಡ ಅಂದ್ರೆ ಒಂದು ಬಡಿಗೆ, ಒಂದು ಕೋಲು, ಏನೋ ಒಂದು ಶಿಕ್ಷೆ. ಇಷ್ಟು ದಂಡ ಹಾಕ್ರಿ ಇವರಿಗೆ ಅಂತ ಹೇಳಿ, ಈ ಒಂದು ತಪ್ಪು ಮಾಡಿದ್ರೆ ಇಷ್ಟು ದಂಡ ವಿಧಿಸ್ರಿ ಅಂತ ಹೇಳಿದ್ರೆ ಶಿಕ್ಷೆ ನೀಡುವುದು. ಮೊದಲನೇ ಆಯ್ಕೆ ಸರಿಯಾದ ಉತ್ತರ. ದಂಡ ಅಂದ್ರೆ ಶಿಕ್ಷೆ ಅಥವಾ ಕೋಲು. ಅದು ಬಿಟ್ಟು ಕೋಲು ದೇಹ ಅಲ್ಲ, ಶಿಕ್ಷೆ ಗುಂಪು ಅಲ್ಲ, ಭಾಗ ದೇಹನೂ ಕೂಡಲ್ಲ. ಸರಿಯಾದ ಉತ್ತರ ಶಿಕ್ಷೆ ಮತ್ತು ಕೋಲು ಎಂಬುದು ನಾನಾರ್ಥಕ. ಎಸ್, ನಾನಾರ್ಥ. ಶಿಕ್ಷೆ ಮತ್ತು ಕೋಲು. ಎಸ್. ನೆಕ್ಸ್ಟ್ 10ನೇ ಪ್ರಶ್ನೆ. ಎಸ್, 10ನೇ ಪ್ರಶ್ನೆ ಇದ್ದಿದ್ದೇನೆ. ಅಂಬಿಕಾತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ. ದಟ್ ಈಸ್ ದರಬೇಂದ್ರೆ. ದೇರ್ ಇಸ್ ನೋ ಡೌಟ್, ಆಸ್ ಯು ನೋ ದಟ್. ಕುವೆಂಪುದು ಅಲ್ಲ, ದಿನಕರ ದೇಸಾಯಿದು ಅಲ್ಲ, ಸಿದ್ದಯ್ಯ ಪುರಾಣಿಕರದು ಅಲ್ಲ, ದರಬೇಂದ್ರೆ ಎಂಬುದು ಅಂಬಿಕಾತನಯ ದತ್ತ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದರಬೇಂದ್ರೆ. ಬೇಂದ್ರೆ ಅವರು. ಎಸ್, ಬೇಂದ್ರೆ ಅವರು ದರಬೇಂದ್ರೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 12. ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಹೋಗ್ತೀನಿ. ಆಕ್ಚುಲಿ ನಾನು ಇಲ್ಲಿ 1 2 3 ಅಂತ ಬರೀಬೇಕು, ಈ ಕಡೆ ಉತ್ತರಗಳನ್ನು ಬರೀಬೇಕು. ನೋ ಪ್ರಾಬ್ಲಮ್ ಬೇಡ. ಓಕೆ, ಏನು ಆಗಲ್ಲ. ದಟ್ಸ್ ರೈಟ್. ನೆಕ್ಸ್ಟ್ ಇಲ್ಲಿ ನಾನು ಬರಿತಾ ಹೋಗ್ತೀನಿ. ಎಸ್, 11ನೇ ಪ್ರಶ್ನೆಗೆ ಉತ್ತರ ಬರ್ತಾ ಹೋಗ್ತೀನಿ ನಾನು. ಉತ್ತರಗಳನ್ನು ಬರ್ಕೊಂಡ್ಬಿಡ್ರಿ, ಪ್ರಶ್ನೆಗಳು ಬೇಡ, ಉತ್ತರಗಳನ್ನು ಬರ್ಕೊಂಡ್ಬಿಡ್ರಿ. ಎಸ್, ಉತ್ತರಗಳು 11. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು? ಎಳೆಯುವು. ಎಸ್, ಹಾಗಾದ್ರೆ ಉತ್ತರ ಯಾವುದು ಅಂತ ಹೇಳಿದ್ರೆ 4ನೇ ಆಪ್ಷನ್ ಇದೆ ನೋಡ್ರಿ. ಎಳೆಯುವವು. 12ನೇ ಪ್ರಶ್ನೆಗೆ ಬರ್ತೀನಿ. ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಉತ್ ಎಂಬುದು ವರ್ತಮಾನ ಕಾಲದ ಪ್ರತ್ಯಯ. ಹನು ಎಂಬುದು ಎಸ್ಪೆಷಲಿ ಭೂತಕಾಲದ ಕಾಲ ಪ್ರತ್ಯಯ. ಹನು ವನು ಎಂಬುದು ಏನಂತ ಹೇಳಿದ್ರೆ ಭವಿಷ್ಯತ್ ಕಾಲದ ಕಾಲ ಪ್ರತ್ಯಯ. ಗೊತ್ತೇ ಇದೆ. ಹಾಗಾದ್ರೆ ಉತ್ ಆಪ್ಷನ್ ಯಾವುದು? 1ನೇ ಆಪ್ಷನ್ ರೈಟ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಉತ್. 1ನೇ ಆಯ್ಕೆ ಉತ್ ಎಂಬುದು ಸರಿಯಾದ. 13ನೇ ಪ್ರಶ್ನೆಗೆ ಬರ್ತೀನಿ. ಹುಡುಗನು ಹಣ್ಣನ್ನು ತಿಂದನು. ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರಬೇಕು. ವರ್ತಮಾನ ಕಾಲ ಬೇಕು, ಬಹುವಚನ ಇರಬೇಕು. ಹುಡುಗನು ಹಣ್ಣನ್ನು ತಿಂದನು. ವರ್ತಮಾನ ಕಾಲ ತಿನ್ನುವನು ಇರಬೇಕು ಅಥವಾ ತಿನ್ನುತ್ತಾರೆ. ಬಹುವಚನ ಅಂದರೆ ತಿನ್ನುತ್ತಾರೆ. ತಿನ್ನುವನು ತಿನ್ನುತ್ತಾನೆ, ತಿನ್ನುತ್ತಾರೆ. ಉತ್ಕಾರ ಪ್ರತ್ಯಯ ಬರಬೇಕು, ಅದು ಬಹುವಚನ ಇರಬೇಕು. ಯಾವುದಾದ್ರೆ ಸರಿಯಾದ ಉತ್ತರ ನೋಡ್ರಿ. ಇಲ್ಲಿ
ಹುಡುಗರು ಹಣ್ಣುಗಳನ್ನು ತಿಂದರು ಅಲ್ಲ, ತಿಂದರು ಅಂದ್ರೆ ಅದು ಎಸ್ಪೆಷಲಿ ಬಿಡುತ್ತದೋ ಬಹುಶಃ ಅದು ಭೂತಕಾಲ ಬಿಡುತ್ತೆ. ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ಎಸ್, ಇದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 14 ಕೊಡ್ತೀನಿ ಯಾವ ಉತ್ತರ ಅಂತ ಹೇಳಿ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ. ಕೊಳಕು, ಮಲಿನ, ಗಲೀಜು ಮೂರು ಒಂದೇ ಅರ್ಥ. ಹಾಗಾದ್ರೆ ಯಾವುದನ್ನ ಎಲಿಮಿನೇಟ್ ಮಾಡ್ಬೇಕು ನಾವು? ಸ್ವಚ್ಛತೆ ಮೊದಲೇ ಎಲಿಮಿನೇಟ್ ಮಾಡಬೇಕು. ಗುಂಪಿಗೆ ಸೇರಿದ ಪದ ಸ್ವಚ್ಛತೆ. 14ನೇ ಪ್ರಶ್ನೆಗೆ ಉತ್ತರ ಸ್ವಚ್ಛತೆ. ಎಸ್, ಸ್ವಚ್ಛತೆ ಎಂಬುದು ಸರಿಯಾದ ಆಯ್ಕೆ. 15ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ ಕಂಠವು ಬಿಗಿಯಾಗುವುದಾ, ಅಥವಾ ಮಾತು ಭಾರವಂತಾಗುವುದಾ, ಅಥವಾ ಕಿರಿಚಿಕೊಳ್ಳುವುದಾ? ಅಲ್ಲವೇ ಅಲ್ಲ. ಉತ್ತರ ಕಂಠವು ಬಿಗಿದು ಬಂತು ಎಂಬುದು ದುಃಖ ಹುಮ್ಮಳಿಸಿ ಬಂತು ಅಂತೇಳಿ. ಹಾಗಾದ್ರೆ 15ನೇ ಪ್ರಶ್ನೆಗೆ ಉತ್ತರ ದುಃಖ ಹುಮ್ಮಳಿಸಿ ಬಂತು. ದುಃಖ ಹುಮ್ಮಳಿಸಿ ಬರುವುದು. ಎಸ್. 16ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಇನ್ನು ಕೇವಲ 5 ಪ್ರಶ್ನೆಗಳಿದಾವ. ನೋಡ್ಕೊಳ್ಳಿ ನೀವು ಯಾವ ಉತ್ತರಗಳು ಸರಿಯಾಗಿದಾವ ಅಂತ ಹೇಳಿ. ನಾಳೆ ಒಂದು ಸೆಷನ್ ಅಲ್ಲಿ ನಾನು ಇಂಗ್ಲಿಷ್ ಮಾಡ್ತೀನಿ, ನಾಳೆ ಸೆಷನ್ ಅಲ್ಲಿ ಗಣಿತ ಮಾಡ್ತೀನಿ. we are giving that 100% right answers. We are not giving any temporary answers. Right now 100% answers. Once again check it. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಯಾರು ಕುಳಿತಿದ್ದಾರ? ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಹಾಗಾದ್ರೆ ನಾನು ಯಾರು? ಹೊರಟು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಈ ರೀತಿಯಾಗಿದ್ದಾವ: ಹಲಸಿನ ಹಣ್ಣು, ತೆಂಗಿನಕಾಯಿ, ಕುಂಬಳಕಾಯಿ. ಅಡ್ಡ ಮರದ ಒಂದು ಅರ್ಥ ಮಾಡ್ಕೋಬೇಕು ನಾವು. ಹಲಸಿನ ಮರ ಅಡ್ಡ ಮರಕ್ಕೆ ಸಾಧ್ಯ ಇಲ್ಲ, ಅಡ್ಡ ಬೆಳೆಯಲ್ಲ, ಉದ್ದಕ್ಕೆ ಬೆಳೆದಿರುತ್ತೆ. ತೆಂಗಿನಕಾಯಿ ಗಿಡ ಉದ್ದಕ್ಕೆ ಬೆಳೆದಿರುತ್ತೆ. ಇಲ್ಲಿ ಆಪ್ಷನ್ಸ್ ನಮಗೆ ಎರಡು ಬಹಳ ಕನ್ಫ್ಯೂಷನ್. ಒಂದು ಕುಂಬಳಕಾಯಿ, ಇನ್ನೊಂದು ಸೋರೆಕಾಯಿ. ಸರಿಯಾದ ಉತ್ತರ 100% ಕುಂಬಳಕಾಯಿ. ಯಾಕಂದ್ರೆ ಕುಂಬಳಕಾಯಿ ಬೆಳೆಯಲ್ಲಿ ಅಡ್ಡ ಮರಗಿರುತ್ತೆ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ, ಕುಂಬಳಕಾಯಿ ಸರಿಯಾದ ಉತ್ತರ. ಕುಂಬಳಕಾಯಿ. ಎಸ್. 17ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಹಕ್ಕಿಯು ಹೋಗಿ ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು. ಅಕ್ಕಿ ಎರಡು ಒಂದೇ ಮೀನಿಂಗ್. ಆದ್ರೆ ನಮ್ಗ ಸ್ವಲ್ಪ ಅರ್ಥ ಗ್ರಹಿಸುವಿಕೆಯನ್ನು ಅರ್ಥ ಮಾಡ್ಕೋಬೇಕು. ನಮಗೆ ಈ ವಾಕ್ಯದ ಸರಿಯಾದ ಉತ್ತರ ಏನು? ಮರದಲ್ಲ ಕುಳಿತಂತಹ ಹಕ್ಕಿಯು ಏನದ? ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇದು ಸರಿಯಾದ ಉತ್ತರ. ಈ ಅಕ್ಕಿ ಅಂದ್ರೆ ನಾವು ಊಟ ಮಾಡೋ ಅಕ್ಕಿ, ಈ ಅಕ್ಕಿ ಅಂದ್ರೆ ಪಕ್ಷಿ. ಎಸ್. 18ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಮಗಳು ತಂದೆಗೆ ಪತ್ರ ಬರೆದಳು. ಎಸ್. ಅಡಿಗೆರೆ ಅಂತ ಹೇಳಿದ್ರು. ಆಕ್ಚುಲಿ ಅಡ್ಡಗೆರೆ ಆಗಬೇಕಾದ ಪ್ರಶ್ನೆ ಅಲ್ಲ, ಎಸ್ಪೆಷಲಿ ಮಿಸ್ಟೇಕ್ ಇದೆ ಸ್ಪೆಲ್ಲಿಂಗ್. ಆ ಒಂದು ಶಬ್ದ ತಪ್ಪಾಗಿದೆ. ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಅಡ್ಡಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಹಾಕಬೇಕು. ಅದು ತಪ್ಪಿದೆ, ಅದು ಡಿಪಾರ್ಟ್ಮೆಂಟ್ ಅಲ್ಲೂ ನೋಡ್ರಿ. ಲಿಂಗ ಬದಲಿಸಬೇಕಂದ್ರೆ ಏನು? ಮಗಳು ಏನಾಗುತ್ತ? ಮಗನು. ತಂದೆಗೆ ಏನಾಗುತ್ತ? ಲಿಂಗ ಬದಲಿಸಿದ್ರ ತಾಯಿಗೆ. ಪತ್ರಕ ಪತ್ರ. ಬರೆದಳು ಅಂತಿತ್ತು, ಲಿಂಗ ಬದಲಿಸಿದ್ರೆ ಏನಾಗುತ್ತ? ಬರೆದನು. ಎಸ್. 19ನೇ ಪ್ರಶ್ನೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ. ಪ ವ್ಯಂಜನ ಪ್ಲಸ್ ಆರ್ ವ್ಯಂಜನ ಪ್ಲಸ್ ಅ. ಕೃ. ಪ ವ್ಯಂಜನ ಪ್ಲಸ್ ಕೆ ವ್ಯಂಜನ ಪ್ಲಸ್ ಎಸ್.
ರ ವ್ಯಂಜನ ಪ್ಲಸ್ ಅ ಕಾಮ ಪ್ರ, ಕ ವ್ಯಂಜನ ಪ್ಲಸ್ ರು ವ್ಯಂಜನ ಪ್ಲಸ್ ಉ ಕಾಮ ತ ವ್ಯಂಜನ ಪ್ಲಸ್ ಇ. ಇದು ಸರಿಯಾದ ಉತ್ತರ ಆಯ್ಕೆ 3. ಲಾಸ್ಟ್ ಕ್ವೆಶ್ಚನ್ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಅಥವಾ ಕ್ರಮಬದ್ಧವಾಗಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದರು ಅವರು. ನೋಡ್ರಿ ಇಲ್ಲಿ ಫಸ್ಟ್ ನಾವು ಅಲಿಂದ ಹಿಡಿದು ಲ ತನಕ ಒಂದು ಕ್ರಮಾನುಗತವಾಗಿ ಬರೀಬೇಕು. ಫಸ್ಟ್ ನೋಡ್ರಿ ಕ ಫಸ್ಟ್ ಬರುತ್ತೆ, ಛೇ ಬರುತ್ತಾ, ಛೇ ಅಂತ ಕೊಟ್ಟರೆ ಆಯ್ಕೆ ಬರಲ್ಲ. ಆಮೇಲೆ ಮಾ ಬರುತ್ತಾ, ಛೇ ಆದ್ಮೇಲೆ ಮಾ ಬರುತ್ತಾ, ಅ ಕೊಟ್ಟರ ಲಾಸ್ಟ್ ಬರುತ್ತಾ. ಸರಿಯಾಗಿ ಹೇಳ್ಬಿಡ್ಬೋದ ಒಂದೇ ಸೆಕೆಂಡ್ ಅಲ್ಲಿ. ಆಪ್ಷನ್ ಎ ರೈಟ್. ಕರಿದೋ, ಎಸ್ ಕರಿದೋ ಕಾಮ ಚೇತನ ಕಾಮ ಮಾಡಲಿ ಕಾಮ ಹಸಿರು. ಆಯ್ಕೆ ಒಂದನೇದು. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಾನು ಕೊಟ್ಟಂತಹ ಕೀ ಉತ್ತರಗಳು 100% ಆಗಿ ಸರಿಯಾಗಿದಾವ. ನಾನು ಚೆಕ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಕೀ ಉತ್ತರಗಳನ್ನ ನಾನು ನಿನ್ನೆ ಬಿಡಬಹುದಾಗಿತ್ತು, ಬಿಟ್ಟಿಲ್ಲ. ಕಾರಣ ಒನ್ಸ್ ಅಗೇನ್ ನಾನು ಅದನ್ನ ಏನ್ ಮಾಡಿದೀನಿ, ಡೀಟೇಲ್ ಆಗಿ ನೋಡಿಕೊಂಡು ಸರಿಯಾದ ಉತ್ತರಗಳನ್ನು ಒದಗಿಸಿದ್ದೀನಿ. ನಿಮಗೇನಾದ್ರೂ ಇನ್ನೂ ಕನ್ಫ್ಯೂಷನ್ ಇದ್ರೆ, ಯಾವ್ದಾದ್ರು ಒಂದು ಉತ್ತರ ತಪ್ಪಾಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನಾಳೆ ತರಗತಿಗಳು ಇರುತ್ತೆ. ಇಂಗ್ಲಿಷ್ ಕೀ ಉತ್ತರಗಳನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ.